ಮಾಡ್ತಾ ಇದ್ರು ಸರ್. ಸರ್, ಹಾಗಾದರೆ ವೀರಶೈವರು ಮೊದಲ, ಲಿಂಗಾಯತರು ಮೊದಲ? ವೀರಶೈವರ ವಿರುದ್ಧ ಲಿಂಗಾಯತರು ಯಾಕಿಷ್ಟು ಕೋಪಗೊಂಡಿದ್ದಾರೆ ಅಂತ? ಭಾಳ ಒಳ್ಳೆಯ ಪ್ರಶ್ನೆ, ಭಾಳ ಗಂಭೀರ ಪ್ರಶ್ನೆ ಕೂಡ. ಅಷ್ಟೇ ಗಂಭೀರವಾಗಿ ಉತ್ತರ ಕೊಡ್ತೇನೆ. ವೀರಶೈವರು ಮೊದಲ, ಲಿಂಗಾಯತರ ಮೊದಲ ಅಂತ ಹೇಳಬೇಕಾಗಿತ್ತು ಅಂದರೆ ಇಲ್ಲಿ ಎರಡು ವಾದಗಳಿದೆ. ಮೊದಲೇ ವಾದ ಇಟ್ಕೊಳ್ಳುವವರು ವೀರಶೈವರೇ. ಅವರು ಎಲ್ಲಿಗೆ ಹೋಗ್ತಾರೆ ಅಂತಂದರೆ, ನಮ್ಮದು ಶತಶತಮಾನಗಳು ಅಷ್ಟೇ ಅಲ್ಲ, ಯುಗಗಳಿದ್ದಂಥ ಧರ್ಮ ಅಂತ ಈ ಪಂಚಾಚಾರ್ಯ ಹೇಳ್ಕೊತ ಹೊರಟಿದ್ದಾರೆ. ಅದಕ್ಕೆ ತ್ರೇತಾಯುಗದಲ್ಲಿ, ಕ್ರತಾಯುಗದಲ್ಲಿ ಒಂದು ಸೆಟ್ ಆಫ್ ಹೆಸರಿತ್ತು. ಅವರ ರೇಣುಕ, ದಾರುಕ, ಘಂಟಾಕರ್ಣ, ಗಜಕರ್ಣ ಅಂತಿವೆಲ್ಲ ಹೆಸರಿದ್ದು ಅಂತ ತಿಳ್ಕೊಂಡು ಶೈವ ಪುರಾಣಗಳ ಹೆಸರುಗಳನ್ನ ತೇಲಿಬಿಡ್ತಾರೆ. ಎಷ್ಟು ಮಟ್ಟಿಗೆ ಸತ್ಯ ಅಂತ. ಎರಡನೇದವ್ರೇನು ಹೇಳ್ತಾರೆ, ಯುಗಗಳಲ್ಲಿ ಪ್ರತಿಯೊಂದು ಯುಗಕ್ಕೆ ಹುಟ್ಟಿ ಒಂದು ಸೆಟ್ ಆಫ್ ಹೆಸರು ತೊಗೊಂಡ್ಬಿಟ್ಟು 5 ಮಂದಿ ಬಂದರು ಅಂತಾರೆ. ಅದು ಸಂಪೂರ್ಣ ಕಾಂಟ್ರಡಿಕ್ಷನ್ನು. ಅವ್ರದ್ದೇ ಗ್ರಂಥಗಳನ್ನ ತೊಗೊಂಡು ಅವರಿಗೆ ನಾನು ಹೇಳ್ಕೊಡ್ತೇನೆ. ಆಗಮಗಳ ಬಗ್ಗೆ ಹೇಳ್ತಾರೆ. ಆಮೇಲೆ ತ್ರೇತಾಯುಗದಲ್ಲಿ ಇದಾಗಿದ್ದರು, ಕ್ರತಾಯುಗದಲ್ಲಿ ಇದಾಗಿದ್ದರು, ದ್ವಾಪರ ಯುಗದಲ್ಲಿ ಇದಾಗಿದ್ದರು. ಈಗ ಕಲಿಯುಗದಲ್ಲಿ ಅವರು ರೇವಣ ಸಿದ್ಧ, ಈಗೇನು 5 ಸ್ವಾಮಿಗಳಿದ್ದಾರಲ್ಲ, ಅವರಾಗಿದ್ದಾರೆ. ಹಿಂದೆ ಅವರು ಬೇರೆ ಆಗಿದ್ದರು ಅಂತ ಹೇಳ್ತಾರಲ್ಲ. ಆ ಪ್ರಕಾರ ನೀವು ಅದು ಸತ್ಯ ಅಂತ ನಂಬೋದಾಗಿದ್ದರೆ ಅವರ ಪೂರ್ವ ಅಂತ ಹೇಳ್ಬೋದು. ನಾವು ನಂಬೋದಿಲ್ಲ. ಯಾಕಂತಂದರೆ ನಾನು ಹೇಳೋದಿಲ್ಲ ಇದನ್ನು. 5 ಜನ ವೀರಶೈವ ತಜ್ಞರೇ ಹೇಳಿದ ಗ್ರಂಥಗಳನ್ನು ನಿಮ್ಗೆ ಇಡ್ತೇನೆ. 5 ಭಾಳ ದೊಡ್ಡ ಚಿಂತಕರು, ಪ್ರಸಿದ್ಧ ಚಿಂತಕರು, ಅವರ ಹೆಸರು ಎಲ್ಲರಿಗೂ ಗೊತ್ತಿದೆ. ಓಕೆ. 1928ರಲ್ಲಿ ಲಂಡನ್ ವಿಶ್ವವಿದ್ಯಾಲಯದಿಂದ ಸಂಸ್ಕೃತದಲ್ಲಿ ವೀರಶೈವ ಧರ್ಮದ ಬಗ್ಗೆ PhD ಮಾಡಿದವರು SSC ನಂದಿಮಠ ಅನ್ನೋರು. ಈ SSC ನಂದಿಮಠ ಅವರು ಲಿಂಗರಾಜ್ ಕಾಲೇಜಿನ ಸ್ಥಾಪಕ ಪ್ರಿನ್ಸಿಪಾಲ್ಗಳು, ಬಸವೇಶ್ವರ ಕಾಲೇಜಿನ ಸ್ಥಾಪಕರು. ಎಲ್ಲಿ? ಬಾಗಲಕೋಟೆಯಲ್ಲಿ, ಇದು ಬೆಳಗಾವಿಯಲ್ಲಿ. ಇಂತಹ ವ್ಯಕ್ತಿ PhD ಮಾಡಿದ್ರು 1928ರಲ್ಲಿ. ಅವ್ರೇನು ಹೇಳ್ತಾರೆ ತಾವು ಗಮನ ಹರಿಸ್ಬೇಕು. ಈ ಪಂಚಾಚಾರ್ಯರಿಗೆ ಪುರಾಣಗಳಿವೆ, ಇತಿಹಾಸ ಇಲ್ಲ. ಅವ್ರ ಮಾತಿದೆ, ನನ್ನ ಮಾತಲ್ಲ. ನಾನು ಕೋಟ್ ಮಾಡ್ತಾ ಇದ್ದೀನಿ ಇಷ್ಟೇ. ಓಕೆ. ಅದಕ್ಕೆ ನಾನು ಆಧಾರ ನನ್ನ ಕಡೆಯೇ ಕೊಡ್ತೀನಿ, ಬುಕ್ಕನ್ನು ಕೊಡ್ತೀನಿ. ಅವರಿಗೆ ಇತಿಹಾಸ ಇಲ್ಲ, ಪುರಾಣಗಳ ಮಾತ್ರ ಇದೆ ಅಂತ. ಅಂದರೆ ಈಗ ಇತಿಹಾಸ ಇಲ್ಲ ಅಂದರೆ ಯಾವ ಕಾಲದವರು ನಮ್ಗೆ ಹೇಳೋಕ್ಕಾಗತ್ತೇನಾ? ಇನ್ನು ಚಿದಾನಂದ ಮೂರ್ತಿಗಳು ಬಹಳ ಖಂಡಿತವಾಗಿ ಈ ಲಿಂಗಾಯತ ಸ್ವತಂತ್ರ ಧರ್ಮವನ್ನು ವಿರೋಧಿಸಿದವರು. ಪಾಪ ಇತ್ತೀಚೆಗೆ ತೀರೋದ್ರು. ದೊಡ್ಡ ಸ್ಕಾಲರ್ ಅವರು, ಸಂಶೋಧಕರು. ಅವ್ರು ಏನು ಹೇಳ್ತಾರೆ ಕೇಳಿ. ಅವರು 2 ಬುಕ್ಗಳಿದ್ರ ಮೇಲೆ ಅವರೇ ಬರೆದಿದ್ದು. ಅವ್ರು ಏನು ಹೇಳ್ತಾರೆ ಅಂದರೆ, ಪಂಚಾಚಾರ್ಯರು ವೀರಶೈವ ಧರ್ಮವನ್ನು ಸ್ಥಾಪಿಸಿದರೆ, ಪ್ರಶ್ನೆ ಅವರೇ ಹಾಕ್ಕೊಳ್ತಾರೆ, ಖಂಡಿತ ಇಲ್ಲ. ಯಾರು ಹೇಳ್ತಾರೆ ಇದನ್ನು? ಚಿದಾನಂದ ಮೂರ್ತಿ. ಖಂಡಿತ ಇಲ್ಲ. ಮುಂದೆ ತಿಪ್ಪೇರುದ್ರ ಸ್ವಾಮಿ ಅಂತ ಬರ್ತಾರೆ. ಅವರು ಏನು ಇದು ಹೇಳ್ತಾರೆ, ಅವ್ರದ್ದು ಕಾಂಪ್ರಮೈಸಿಂಗ್ ನೇಚರು. ಇವರಿಬ್ಬರು ಹಾಗೆ ಖಂಡಿತವಾಗಿ ಹೇಳಲ್ಲ ಅವರು. ಅವ್ರೇನು ಹೇಳ್ತಾರೆ ಅಂದರೆ, ಈ ಚರ್ಚೆ ಭಾಳ ಶತಮಾನಗಳನ್ನು ನಡೆದು ಬರ್ತಾ ಇದೆ, ಅದಕ್ಕೆ ಖಂಡಿತವಾಗಿ ಉತ್ತರ ಹಿಡಿಯೋದು ಕಷ್ಟ. ಆದ್ದರಿಂದ ಆ ಚರ್ಚೆಗೆ ಹೋಗಲಾರದ್ರೆ ಬಸವಣ್ಣನವರ ಕಾಲದಲ್ಲಿ ಎಂಥ ಒಂದು ಮಹತ್ತರವಾದಂಥ ಬದಲಾವಣೆಗಳಾದವು, ಹೇಗಾದವು, ಯಾಕಾದವು ಅನ್ನೋದ್ರ ಬಗ್ಗೆ ನಾವು ಕೇಂದ್ರೀಕೃತ ಮಾಡೋದು ಯೋಗ್ಯ. ಆದ್ದರಿಂದ ಆ ಚರ್ಚೆಗೆ ಉತ್ತರಿಸುವ ಅಗತ್ಯ ಇಲ್ಲ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಇನ್ನು ಮುಂದೆ ನಮ್ಮ ಇವರು ಬರ್ತಾರೆ, ಸೌಂದರ್ಯ ಮಠ ಅಂತ ತಿಳ್ಕೊಂಡು ಯಾವಾಗಲೂ ವೀರಶೈವ ಪುರಾಣ ಇರ್ತಾರೆ. ಅವರು ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಕಾಣುತ್ತೆ. ಕೆಲವು ಆರ್ಟಿಕಲ್ ಇತ್ತೀಚೆಗೆ ಬರ್ತಾರೆ, ಬಸವಣ್ಣನ ಪರ ಬರ್ತಾರೆ. ಮೊದಲೆಲ್ಲ ವಿರೋಧ ಬರೀತಿದ್ರು ಅವರು. ಅವ್ರೇನು ಹೇಳ್ತಾರೆ ಅಂದರೆ, ಲಿಂಗ ಅನ್ನೋದು ವೇದದಲ್ಲಿ ಬಂದಿತ್ತು ಅಂತ ಒಂದು ರುಕ್ಕನ್ನು ನಾವು ಕೋಟ್ ಮಾಡ್ತಾರೆ. ಅಂದರೆ ಲಿಂಗ ಬಂದ ತಕ್ಷಣ ಲಿಂಗಾಯತ ಧರ್ಮ ಆಗಲಿಲ್ಲ, ಲಿಂಗ ಬಂದ ತಕ್ಷಣ ವೀರಶೈವ ಧರ್ಮ ಆಗಲಿಲ್ಲ. ಎಲ್ಲೋ ಕೊಟ್ಟು ಎಲ್ಲಿಗೋ ಹಚ್ಕೊಂಡು ಬರ್ತಾರೆ. ಓಕೆ. ಶಿವ ಅನ್ನೋದು ಹಿಂದೂಗಳಲ್ಲಿ, ಭಾರತದಲ್ಲಿ, ಭಾರತ ಹೊರಗಡೆ ಕೂಡ ಒಂದು ಅತ್ಯಂತ ಬಲಾತ್ಕಾರವಾದಂಥ ಸ್ಟ್ರಾಂಗ್ ದೇವತೆ ಅದು ಅಂತ ಒಂದು ಕಲ್ಪನೆ. ಅದನ್ನು ಇವರು ಹಿಡ್ಕೊಂಡು ಆ ಲಿಂಗ ಅನ್ನೋ ಕಲ್ಪನೆ ಬಂತು. ಇದು ಲಿಂಗಾಯತ ವೀರಶೈವ ಅನ್ನೋದು ತಪ್ಪು ಕಲ್ಪನೆ. ಧರ್ಮನ ಬೇರೆ, ದೇವರ ಹೆಸರನ್ನ ಬೇರೆ. ಈ ಒಂದೇ ದೇವರ ಹೆಸರನ್ನ 3 ಧರ್ಮಗಳ ಜಗತ್ತಿನಲ್ಲಿದೆ. ಆ ಒಂದೇ ಧರ್ಮ ಗ್ರಂಥದಿಂದ ಬಂದಿವೆ. ಯಾವ ಹೇಳಿ? ಯಾವ ಸರ್? ನೀವೇ ಹೇಳಿ. ಜಗತ್ತಿನ ಅತ್ಯಂತ ದೊಡ್ಡ ಧರ್ಮ ಕ್ರಿಸ್ತ ಧರ್ಮ. ಅದರ ಮೂಲ ಯಾವುದು? ಓಲ್ಡ್ ಟೆಸ್ಟಮೆಂಟ್. ಅದು ಇವ್ರದ್ದಲ್ಲ, ಯಹೂದಿಗಳದು. ಅದರ ನಂತರ ಹುಟ್ಟಿಕೊಂಡದ್ದು ಮೊಹಮ್ಮದ್ ಪೈಗಂಬರ ಇಸ್ಲಾಂ ಧರ್ಮ. ಈ ಇಸ್ಲಾಂ ಧರ್ಮಕ್ಕೂ, ಯಹೂದಿಗಳ ಧರ್ಮಕ್ಕೂ, ಕ್ರಿಶ್ಚಿಯನ್ ಧರ್ಮಕ್ಕೂ ಮೂಲ ಆಧಾರ ಓಲ್ಡ್ ಬೈಬಲ್. ಓಲ್ಡ್ ಬೈಬಲ್ನ ದೇವರಿಗೆ ಆವೇ ಅಂತಾರೆ. ಅದನ್ನೇ ಇವರು ಕ್ರಿಶ್ಚಿಯನ್ ಅಂತಾರೆ ಯೆಹೋವ ಅಥವಾ ಜೆಹೋವ ಅಂತಾರೆ. ಆವೇ ದೇವೋವ. ಇಲ್ಲಿ ಅದನ್ನು ಅಲ್ಲಾಹ, ಅದು ಇಲೋಹಿಮ್ ಅನ್ನುವಂಥ ಈ ಜೂಯಿಷ್ ಭಾಷೆಯಿಂದ ಬರ್ತದೆ. ಅದು ಇಲೋಹಿಮ್ ಹೋಗಿಬಿಟ್ಟು ಅಲ್ಲಾಹ ಅಂತ ಇವರು ಹೇಳ್ತಾರೆ. ಆದರೆ ಈ ಜಗತ್ತು ಹೆಂಗೆ ಸೃಷ್ಟಿ ಆಯಿತು, ಇದನ್ನು ದೇವರು ಹೆಂಗೆ ಮಾಡಿದ, ಅದೇ ಆಡಮ್ಮ, ಅದೇ ಇವ, ಹೆಸರುಗಳು ಸ್ವಲ್ಪ ಪ್ರೊನೌನ್ಸಿಯೇಷನ್ ಬದಲಾಗತ್ತೆ. ಕುರಾನ್ದಲ್ಲಿ ಕೂಡ ಮೊಹಮ್ಮದ್ ಪೈಗಂಬರ್ ಹೇಳುವಂಥ ಪುರಾಣಗಳು, ಖುರಾನದಲ್ಲಿ ಏನು ಹೇಳಿದೆ,
ಅವರು ಆ್ಯಡಮ್ ಅಂತಾರೆ, ಇವರು ಆದಮ್ ಅಂತಾರೆ. ಅವ್ರು ಈವ್ ಅಂತಾರೆ, ಇವರು ಹವ ಅಂತಾರೆ. ಓಕೆ, ಮುಸಲ್ಮಾನರಲ್ಲಿ. ಕ್ರಿಶ್ಚಿಯನ್ರಲ್ಲಿ ಆ್ಯಡಮ್ ಆ್ಯಂಡ್ ಈವ್ ಅಂತಾರೆ. ಜೂಸ್ನು ಅದನ್ನೇ ಹೇಳ್ತಾರೆ. ಮುಂದೆ ಅದರಲ್ಲಿ ಇಬ್ರಾಹಿಂ ಅಂತ ಬರ್ತಾರೆ, ಅವರು ಇಬ್ರಾಹಿಮನ ಮೂಲ ಇದು, ಅವನು ಇಬ್ರಾಹಿಂ ಅಂತಾರೆ, ಇವರು ಇಬ್ರಾಹಿಂ ಅಂತಾರೆ. ಅಲ್ಲಿ ಮರಿಯಮ್ ಅಂತಾರೆ, ಇವರು ಮೇರಿ ಅಂತಾರೆ. ಮೇರಿ ಇವೆಲ್ಲ ಬರ್ತವೆ. ಅಲ್ಲಿ ಜೋಸೆಫ್ ಅಂತಾರೆ, ಇವರು ಯೂಸುಫ್ ಅಂತಾರೆ. ನೋಡಿ, ಅವ್ರೇನು ನಾವು ಏನು ಆಗಲೇ ಹೇಳಿದ್ವಿ, ಪುರಾತನರು ಅಥವಾ ಪೂರ್ವಜರು ಹೇಳ್ತಾರೆ, ಅದು ಮೂಲವಾಗಿ ಈ ಜೂಯಿಷ್ ಬೈಬಲಿಂದ ಬಂದಿರೋದು. ಜಗತ್ತಿನಲ್ಲಿ ಅತ್ಯಂತ ಕ್ರೂರ ಯುದ್ಧಗಳು ಈಗ ನಡೀತಾ ಇರೋದು ಇವ್ರ ನಡುವೆ ತಾನೇ, ಮೂರರ ನಡುವೆ. ಆದರೆ ಮೂರು ಧರ್ಮಗಳಿಗೆ ಮೂಲ ಹುಟ್ಟಿಕೊಂಡಿದ್ದು ಓಲ್ಡ್ ಟೆಸ್ಟಮೆಂಟಿಂದ. ಆದ್ದರಿಂದ ನಾವು ಇಲ್ಲಿ ಏನು ಹೇಳ್ತೀವಲ್ಲ, ಹಾಗಿತ್ತಂದರೆ ಕ್ರಿಶ್ಚಿಯನ್ರು ಜೂಸ್ ಅಂತ ಅನ್ಬೋದಾ, ಅಥವಾ ಮುಸಲ್ಮಾನರು ಜೂಸ್ ಅಂತ ಅನ್ಬೋದಾ? ತಾವು ಹೇಳಿ. ಜಗತ್ತಿನ ಅತ್ಯಂತ ದೊಡ್ಡ ಧರ್ಮ ಕ್ರಿಶ್ಚಿಯಾನಿಟಿ, ಎರಡನೇ ದೊಡ್ಡ ಧರ್ಮ ಇಸ್ಲಾಂ, ಮೂರನೇದು ಭಾಳ ಸಣ್ಣ ಧರ್ಮ ಜೂಸು. ಆದರೆ ಜೂಸ್ ಓಲ್ಡ್ ಬೈಬಲಿಂದ ಇವು ಮೂಲ.